ಹಿಂಗೆ ಮಾಡ್ಕೊಬೇಕು ಬೆಳಗ್ಗೆ ಎದ್ದು ಗುಡ್ ಬಾಯ್ಸ್ ಥರ. ಸೊ ದಿಸ್ ಇಸ್ ದ 2D ಡಿಸೈನ್. ಸ್ಯಾಂಟಾ ಕ್ಲಾಸ್ ಥರ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಭಯ ಅಂದ ಭಯ ಇರ್ಕನ ಹೇಳೋದು ಹೇಳ್ತಿದ್ದೀರಾ, ಸ್ವಲ್ಪ ನಕ್ಕೊಂಡು ಹೇಳ್ರಿ. ಅದ್ಯಾಕೆ ವಜ್ರಮುನಿ ಥರ ಕೂತಿದ್ದೀರಾ? ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾಂಕ್ಷಿತಾ. ಹಾಯ್, ಸೊ ಗುಡ್ ಮಾರ್ನಿಂಗ್. ಎಂತ ಎದ್ದು ಸ್ವಲ್ಪ ಓಡಾಡಿದ್ದೀನಿ, ರೆಡಿ ಮಾಡಿ ಅಡುಗೆ ಮುಗಿಸಿ ಬಂದಿದ್ದೀನಿ. ನನಗೂ ವರ್ಕ್ ಇದೆ, ಅವರು ಆಫೀಸಿಗೆ ಹೊರಡೋಕ್ಕೆ ಬಾಕ್ಸ್ಗೆಲ್ಲ ಕಟ್ಟಬೇಕು. ನನಗೂ ವರ್ಕ್ ಇದೆ. ಸೊ ಪಿಕ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಪೂಜೆ ಎಲ್ಲ ಇವಾಗ ಬೇಗನೆ ಮಾಡಿಬಿಡ್ತೀನಿ. ಬೇಗ ಮಾಡಿ ಬಂದು ಕೂತ್ಕೋತೀನಿ. ನೋಡಿರಿ, ಆಮ್ಲೆಟ್ ಹಾಕು ಅಂತ ಹಾಕ್ಸ್ತಾ ಇದ್ದೀನಿ ಅವನ ಕೈಯಲ್ಲೇ. ಹಿಂಗೆ ಮಾಡ್ಕೊಬೇಕು ಬೆಳಗ್ಗೆ ಎದ್ದು ಗುಡ್ ಬಾಯ್ಸ್ ಥರ. ಸಾಂಬಾರು, ಆಮ್ಲೇಟು ಮತ್ತು ಸಣ್ಣಗೆ ಹಾಕಿದ್ದೀನಿ. ಫುಲ್ ಬಿಸಿ ಬಿಸಿ ಇದೆ, ಎಲ್ಲ ಹೊಗೆ ತುಂಬ್ಕೊತ ಐತೆ ಬಾಕ್ಸ್. 14 days ಚಾಲೆಂಜಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್ ಆ್ಯಂಡ್ ವೆಯ್ಟ್ ಲಾಸ್ ಇತ್ತು. ವೆಯ್ಟ್ ಆಲ್ಮೋಸ್ಟ್ 1 kg ಕಮ್ಮಿ ಆಗಿದೆ. ನಾನು ಸರಿಗೆ ಮಾಡಿದರೆ ಒಂದು 3 kgs ಅಟ್ಲೀಸ್ಟ್ ಕಮ್ಮಿ ಆಗಿರೋದು. 10th ಡೇ, ಇನ್ನು 4 days ಇದಷ್ಟೇ, ತುಂಬ ಏನು ಡಿಫ್ರೆನ್ಸ್ ಬರೋಲ್ಲ. ಇವಾಗ ಸ್ಕಿನ್ ಆಲ್ಮೋಸ್ಟ್ ಚೆನ್ನಾಗಾಗಿದೆ. ಮಾರ್ಕ್ಸ್ ಆಲ್ಮೋಸ್ಟ್ ಕಮ್ಮಿ ಆಗ್ತಾಯಿದೆ. ನಾನು ಇಮೋಲಿನ್ ಜೆಲ್ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಬಿಕಾಸ್ ಪಿಂಪಲ್ಸ್ ಎಲ್ಲ ಹೋಯ್ತು ಅಂತ. ಇಲ್ಲೆಲ್ಲ ಸೈಡಲ್ಲೆಲ್ಲ ಪಿಂಪಲ್ ಇತ್ತು. ಸೊ ಈ ಪಿಂಪಲ್ಸ್ ಎಲ್ಲ ಹೋಗಿದೆ. ನೀರೆಲ್ಲ ಚೆನ್ನಾಗಿ ಕುಡಿತಿದ್ದೀನಿ. ಸೊ ಇವಾಗ ಶೈನು ಬಂದಿದೆ, ನನ್ನ ಸ್ಕಿನ್ನಲ್ಲಿ ಶೈನ್ ಬಂದಿದೆ, ಹೇರಲ್ಲಿ ಶೈನ್ ಬಂದಿದೆ. ಇವತ್ತು ಹೆಡ್ ಬಾತ್ ಬೇರೆ ಮಾಡಬೇಕು, ಅದಕ್ಕೆ ಹಂಗಿದೆ. ಆಮೇಲೆ ತೋರಿಸ್ತೀನಿ ಬಿಡಿ. ಸೊ ಸ್ಕಿನ್ ಕೇರ್ ಅಂತ ಮಾಡ್ಕೊಂಡಿಲ್ಲ ನಾನು, ಜಸ್ಟ್ ಎಮೋಲಿನ್ ಹಚ್ಕೊಂಡಿದ್ದೀನಿ ಇವಾಗ. ಬಿಕಾಸ್ ನಾನು ಒಂದು ಸ್ವಲ್ಪ ವರ್ಕ್ ಇದೆ, ಮನೇಲೇ ಇರ್ತೀನಿ. ಸೊ ಮತ್ತು ಆಚೆ ಹೋಗುವಾಗ ನಾನು ಬೇರೆ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಇನ್ನೊಂದು 2-3 ಅವರ್ ಎಲ್ಲೂ ಆಚೆ ಹೋಗ್ತಾಯಿಲ್ಲ. ನಂಗೆ ಅರ್ಜೆಂಟ್ ಇದೆ, ವರ್ಕ್ ಮುಗಿಸ್ಬೇಕು ನಾಷ್ಟ ಮಾಡಿಕೊಂಡು. ಸೊ ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಎಮೋಲಿನ್ ಹಚ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಪೊಂಗಲ್ ಮಾಡಿದ್ದೆ, ಸ್ವಲ್ಪ ಪೊಂಗಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸೀರೀಸ್ ನೋಡ್ತಾಯಿದ್ದೀನಿ, ಬೇರೆದು ಕೊರಿಯನ್ ಸೀರೀಸ್. ಅದು ಯಾಕೋ ಬೋರ್ ಆಗೋಯ್ತು ನನಗೆ. ಸೊ ಇದು ಯಾವುದೋ ಮಿಸ್ಟರ್ ಪ್ಲ್ಯಾಂಕ್ಟನ್. ಮಿಸ್ಟರ್ ಪ್ಲ್ಯಾಂಕ್ಟನ್ ಇದೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಫುಲ್ಲು ನೋಡೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ನಾಷ್ಟ ಮಾಡೋಷ್ಟು ಎಷ್ಟಾಗುತ್ತೋ ಅಷ್ಟು ನೋಡ್ತೀನಿ. ಆಮೇಲೆ ಹೋಗಿ ವರ್ಕ್ ಮುಗಿಸಿ ಆಮೇಲೆ ಫ್ರೀ ಇದ್ದಾಗ ನೋಡೋದು. ವರ್ಕ್ ಮುಗಿಸ್ಬಿಟ್ಟು ಸ್ವಲ್ಪ ಬ್ರೇಕ್ ಇರೋ ಟೈಮಲ್ಲಿ ನಂದು ಲೈಕ್ ಹ್ಯಾಂಪರ್ದು ವರ್ಕ್ ಇತ್ತು. ನನ್ನೇ ತೋರಿಸಿದ್ದೆ ಅಲ್ಲ ವ್ಲಾಗಲ್ಲಿ. ಡಿಸೈನ್ ಮಾಡ್ತಿದ್ದೆ, ತೋರಿಸ್ತೀನಿ. ಈ ಡಿಸೈನ್ ಮಾಡ್ತಾಯಿದ್ದೆ, ಒಂದು ಹ್ಯಾಂಪರ್ ಬಂದಿದೆ ಆ್ಯನಿವರ್ಸರಿಗೆ. ಸೊ ದಿಸ್ ಇಸ್ ದ 2D ಡಿಸೈನ್. ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ಬಿಟ್ಟು ಆ ಥರ ಕೂರಿಸ್ಬಿಟ್ಟು ನಾವು ಕಸ್ಟಮರಿಗೆ ಅಪ್ರೂವಲ್ ಕಳಿಸ್ತೀವಿ. ಸೊ ದಟ್ ಅವ್ರು ಅಪ್ರೂವ್ ಮಾಡಿದ ತಕ್ಷಣ ಇದು ರೆಡಿ ಆಗುತ್ತೆ. ಸೊ ಇವಾಗ ಇಡ್ಲಿ ಮತ್ತು ಪೀನಟ್ ಚಟ್ನಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಬೆಳಗ್ಗೆ ತಾನೇ ಪೊಂಗಲ್ ತಿಂದಿದ್ದೆ. ಸೊ ಮತ್ತು ರೈಸ್ ತಿನ್ನೋಕ್ಕಾಗಲ್ಲ ಅಂತ. ಸೊ ವರ್ಕ್ ತುಂಬ ಲೋಡ್ ಇದೆ. ವರ್ಕ್ ಫ್ರಮ್ ಹೋಮ್ ಆದರೂ ಸಖತ್ ಪ್ರೆಷರ್ ಆಗ್ತಾಯಿದೆ. ಸೊ ಕೆಲಸ ಅಂದಮೇಲೆ ಇದ್ದಿದೆ ಪ್ರೆಷರ್ ಎಲ್ಲ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಆಲ್ಮೋಸ್ಟ್ 5:30 ಆಗಿದೆ. ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಸಾಕಾಯ್ತು ನನಗೂ. 2-3 ಡೇಸಿಂದ ಮಾರ್ನಿಂಗ್ 8:30ಇಂದ 10, 11, 12ವರೆಗೂ ಮಾಡ್ತಾಯಿದ್ದೆ ವರ್ಕು. ಸೊ ಇವತ್ತಿಗಾಗಿದೆ. ಅದು ಒಂದು ಬುಕ್ಸ್ ಡಿಸೈನ್ ಇತ್ತು. ಸೊ ಬುಕ್ ಎಲ್ಲ ಪ್ರಿಂಟಿಂಗ್ ಹೋಗಿದೆ. ಸೊ ನಾನು ಅದಕ್ಕೆ ಇನ್ನೂ 1-2 ಬುಕ್ ಇದೆ. ಬಟ್ ಇಟ್ಸ್ ಓಕೆ. ಆಯಿಲಿಂಗ್ ಮಾಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಸ್ಕಿನ್ನಿಗೆ ಮತ್ತು ಪೋರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸ್ಕಿನ್ನಲ್ಲಿ. ನಿಮ್ಗಿಲ್ಲಿ ಕಾಣಿಸಲ್ಲ, ಬಟ್ ಪೋರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನನ್ನ ಸ್ಕಿನ್ನಲ್ಲಿ. ಸೊ ಫಸ್ಟ್ ಹೇರ್ ಆಯಿಲಿಂಗ್ ಮಾಡ್ಕೊಬಿಡೋಣ. ಸೊ ರೂಟ್ಸಿಗೆ ಮಾಮೂಲಿ ಇಂದುಲೇಖನೆ ನಂದು. ಲೆಂತ್ಗೆ ಆಲ್ಮಂಡ್ ಆಯಿಲ್ ಹಚ್ತಾ ಇದ್ದೀನಿ. ಸೊ ಡನ್. ಈಗ ಹೇರ್ ಆಯಿಲಿಂಗ್ ಆಗಿದೆ. ಸ್ವಲ್ಪ ಸ್ಕಿನ್ ಕೇರ್ ಮಾಡುವ, ಅದಕ್ಕೆ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಒಂದ್ಸಿಗೆ. ಸೊ ನಾನು ಫೇಸ್ ಐಸಿಂಗ್ ಮಾಡ್ಕೊತಾ ಇದ್ದೀನಿ. ಫೇಸ್ ವಾಶ್ ಮಾಡಿಕೊಂಡು ಟವೆಲ್ ಹಾಕ್ಕೊಂಡು ಬಂದಿದ್ದೀನಿ.
ಸ್ಪೋರ್ಟ್ಸ್ ಇರೋದ್ರಿಂದ ಸ್ವಲ್ಪ ಇನ್ನೇನು ನಾವು ಅಣ್ಣನ ಮದುವೆ ಇನ್ನೇನು ಬಂದೇ ಬಿಡ್ತು. 24th ಸಂಡೇ ಇರೋದು. ಸೊ ಸ್ವಲ್ಪ ಸ್ಕಿನ್ ಸರಿ ಮಾಡ್ಕೊಂಡ್ಬಿಡೋಣ ಅಂತ. ತಣ್ಣಗಾಗ್ತದೆ ನನಗೆ. ಅಂಡರ್ ಐ ಫುಲ್ ಸ್ಕಿನ್ ಎಲ್ಲ ಮಾಡ್ಕೊಂಡ್ರೆ ಅಂತ ಆಗಲ್ಲ. ಲೈಕ್ ಏನಾದರೂ ಬಟ್ಟೆ ಅಡ್ಡ ಇಟ್ಕೊಂಡು ಮಾಡಬೇಕಂತಾರೆ, ಹಾಗೆ ಮಾಡಿದ್ರು ನಡೆಯುತ್ತೆ. ಬಿಕಾಸ್ ಡ್ರೈ ಸ್ಕಿನ್ ಇರೋರು ಇದು ಹೇಳೋದು ಮರ್ತೋದೆ, ಡ್ರೈ ಸ್ಕಿನ್ ಇರೋರು ಡೈರೆಕ್ಟ್ ತೊಗೋಬೇಡಿ, ಕ್ಲಾತ್ ಏನಾದರೂ ಅಡ್ಡ ಇಟ್ಕೊಂಡು ತೊಗೊಳ್ಳಿ. ಇದು ಸ್ವಲ್ಪ ಸೈಕ್ ಮಾಡುತ್ತೆ. ಫುಲ್ ನೋಡಿ ಪಿಂಕ್ ಪಿಂಕ್ ಆಗ್ತಿದೆ ಫೇಸ್ ಎಲ್ಲ. ಈಗ ಸಿ ಫುಲ್ ಸ್ಕಿನ್ ಎಲ್ಲ. ಯಾರಿಗಾದ್ರೂ ಬೇಕಂದರೆ ಹೇಳಿ ತೋರಿಸ್ತೀನಿ. ನಾನು ಏನು ಹಾಕ್ಕೋತೀನಿ, ನಾನು ಲಿಮಿಟೆಡ್ ಎಡಿಷನ್ ಏನೇನೋ ತೋರಿಸ್ತಾರೆ, ನಾನು ಎಲ್ಲನೂ ಹಾಕಲ್ಲ. ನಾನು ಯಾವುದು ಒಳ್ಳೇದು ಅನಿಸುತ್ತೋ ಅದನ್ನು ಮಾತ್ರ ಯೂಸ್ ಮಾಡ್ತೀನಿ. ಸೊ ನಾನು ಲಾಸ್ಟ್ ಟೈಮು ರೈಸ್ ಫ್ಲೋರ್ ಪ್ಯಾಕ್ ಹಾಕಿದ್ದೆ, ಬಟ್ ದಿಸ್ ಟೈಮ್ ರೈಸ್ ಪ್ಯಾಕೇ ಹಾಕ್ತಾಯಿದ್ದೀನಿ. ಸ್ಯಾಂಟಾ ಕ್ಲಾಸ್ ಥರ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ನಾನು ಆ್ಯಕ್ಚುಲಿ ಇನ್ನೂ ಗ್ರೈಂಡ್ ಮಾಡಬೇಕಿತ್ತು ರೈಸ್ನ. ಸೊ ರೈಸ್ ಗ್ರ್ಯಾನ್ಯೂಲ್ಸ್ ಹಂಗೆ ಇದೆ, ತುಂಬ ಗ್ರೈಂಡ್ ಮಾಡೋಕ್ಕೆ ಹೋಗಿಲ್ಲ ನಾನು, ಚೂರು ಮಾಡ್ಕೋಬೇಕಿತ್ತು. ಬಟ್ ಇಟ್ಸ್ ಓಕೆ, ಹೆಂಗೋದ್ರೂ ರಿಸಲ್ಟ್ಸ್ ಒಂದೇ. ಇದು ಏನಂದರೆ ಕೂರ್ತಾಯಿಲ್ಲ ಅಷ್ಟೆ. ಹೋಗಿದ್ದಲ್ಲ ಒಳಗಡೆ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ. ಇವಾಗ ಒಂದು ವ್ಲಾಗ್ ಹಾಕೋ ಟೈಮು. 49 ಎಡಿಟಿಂಗ್ ಎಲ್ಲ ಆಗಿದೆ ನನ್ನ ಕಡೆಯಿಂದ. ಸೊ ನನ್ನ ಗಂಡ ಬಂದರೆ ಅವನದೊಂದು ಡಿಸೈನ್ ಇದೆ ಥಂಬ್ನೇಲು, ಅವ್ನು ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತಾ ಇರೋದೆ. ಫುಲ್ ಸಾಫ್ಟ್ ಇದೆ ಕೂದಲು. ನನ್ನ ಕೂದಲು ಸಖತ್ ತಿನ್ನಾಗಿ ಹೋಗ್ಬಿಟ್ಟಿದೆ, ತುಂಬ ದಪ್ಪ ಆಯಿತು ನಂದು. ಥಂಬ್ನೇಲ್ ಎಡಿಟ್ ಮಾಡ್ತಾ ಇದ್ದಾನೆ ಇವತ್ತಿಂದು. ಮತ್ತೆ ಹೋಗ್ತಾ ಇದೀಯಾ? ಏಕೆ? ಮೇಲಿದೆಯಾ ಮೀಟ್ರು? ಕೆಳಗಡೆದು ಮಾತುಕತೆ ಗೊತ್ತಿಲ್ಲ, ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನೋಡೋಣಂತ ನೋಡುವ, ಎಲ್ಲಿ ಎಳೆಯುತ್ತೆ ಅಲ್ಲಿಗೆ. ಗಾಡಿ ಎಳಿಯುತ್ತೆ, ಹಿಂಗೆ ಎಳಿತಲ್ಲ ಹಿಂಗೆ ರೈಟ್ಗೆ. ನೀನ್ ತಿರ್ಗಿಸಿಲ್ಲ, ಅದೇ ಎಳ್ಕೊಂಡೋಯ್ತು. ರೋಟಿ ಬಾಸ್. ಮಂಜುನಾಥ ಫಾಸ್ಟ್ ಫುಡ್ ಅಂತ ನೈಟ್ ಅಡುಗೆ ಮಾಡೋಕ್ಕಾಗಿಲ್ಲ, ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಫುಲ್ ಜನ ಇರ್ತಾರೆ. ಬಟ್ ಇವತ್ತೇನೋ ಜನ ಇಲ್ಲ, ಎಲ್ಲರೂ ಮೋಸ್ಟ್ಲಿ ಮನೇಲಿ ಅಡುಗೆ ಮಾಡಿದ್ದಾರೆ ಅನ್ಸುತ್ತೆ. ಹಾಫ್ ರೈಸು ಮತ್ತು ಇಡ್ಲಿ, ವಡೆ ಇಲ್ಲ ಖಾಲಿ ಆಗಿಬಿಟ್ಟಿದೆಯಂತೆ. ಹೆಂಗಿದೆ ಸಂದೇಶ್? ಚೆನ್ನಾಗಿದೆಯಾ? ಯಾಕಪ್ಪ ಹಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಭಯ ಅಂದ ಭಯ ಇರ್ಕನ. ಕೂತ್ಕೊಳ್ಳಪ್ಪ, ಒಂದು ಫೋಟೋ ತೆಗಿತೀನಿ. ಕನ್ನಡ ದೇಶದೋಳ್, ಇಂಡಿಯನ್ ಡ್ಯಾಡ್ಸ್. ಕನ್ನಡ ದೇಶದೋಳ್. ಯಾವಾಗ ಮಾಡಿಸಿದ್ದು ಟಿ ಶರ್ಟು? ಅವಾಗ ಎಲ್ಲ ಪ್ರಿಂಟ್ ಮಾಡಿಸಿದ್ರು ಈ ತರ. ಗೋವಾದಲ್ಲಿ ಬೀಚಿಗೆ ಹೋದಾಗ ಎಲ್ಲ ನಮ್ಮನೆ ತಿರ್ಗಿ ನೋಡ್ತಾ ಇದ್ರು. ಅವಾಗೆಲ್ಲ ಫುಲ್ ಡ್ಯಾನ್ಸ್ ಆಡ್ತಾ ಇದ್ವಿ. ಯಾರ್ಯಾರು ಬಂದು ಫೋಟೋ ಎಲ್ಲ ಓಡಿಸ್ಕೊಂಡು ಹೇಳೋದು ಹೇಳ್ತಿದ್ದೀರಾ, ಸ್ವಲ್ಪ ನಕ್ಕೊಂಡು ಹೇಳ್ರಿ. ಅದ್ಯಾಕೆ ವಜ್ರಮುನಿ ತರ ಕೂತಿದ್ದೀರಾ? ಪಿಕ್ಚರಾ? ಇದಕ್ಕೆ ಅಂತಾನೆ ಮಾಡಿಸಿದ್ದು. ಗೋವಾಗ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಎಲ್ಲರೂ ಒಂದೇ ಥರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು
ಹಾಂ ಟೀಮ್ ತರ ಚೆನ್ನಾಗಿರುತ್ತೆ. ಹಾಂ ಎಲ್ಲರೂ ಬಂದು ಫೋಟೋ ಇಡ್ಸ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಸೈಜು ಮಾಡಿಸಿದ್ವಿ ಹುಡುಗರು ನಾವು. ಪಾಪ ಕನ್ನಡಿಗ ನೀನು ಕನ್ನಡಿಗ. ಯಾಕೆ ಹಂಗೆ ಕೂತಿದ್ಯಾ? ಸೊ ಅಪ್ಪ ಮನೆಯಿಂದ ಬಂದ್ಬಿಟ್ಟು ಇವಾಗ ಹೇರ್ ಸೀರಮ್ ಎಲ್ಲ ಹಚ್ಕೊಂಡಾಯಿತು. ಸೊ ಬ್ಯಾಕ್ ಟು ಮೊಲಿನ್. ನಂಗೆ ಆಲ್ಮೋಸ್ಟ್ ಇದು ರಿಸಲ್ಟ್ಸ್ ಬರುತ್ತೆ ಅನ್ನಿಸ್ತದೆ ಮಾರ್ಕ್ಸ್ ವಿಚಾರದಲ್ಲಿ. ಡೋಂಟ್ ನೋ, ನೋಡೋಣ. ಕೆಲಸನೂ ಮಾಡಬೇಕು, ವ್ಲಾಗ್ ಕೇಳಿದ್ರೆ ನೀವೆಲ್ಲ ವ್ಲಾಗು ಮಾಡಬೇಕು. ಸೊ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಕೀಪ್ ಸಪೋರ್ಟಿಂಗ್. ಇನ್ನು ಜಾಸ್ತಿ ವ್ಲಾಗ್ಸ್ ಮಾಡ್ತೀವಿ. ಈ 14 ಡೇಸ್ ಆದಮೇಲೂ ಇದು ಕನ್ಸಿಸ್ಟೆಂಟಾಗಿ ನಡ್ಸ್ಕೊಂಡು ಹೋಗ್ತೀವಿ. ಈ 14 ಡೇಸ್ ಚಾಲೆಂಜ್ ಮಾಡಿರೋದು ಬರೀ ನನ್ನ ಸ್ಕಿನ್ ಕೇರ್, ಹೇರ್ ಕೇರ್, ವೆಯ್ಟ್ ಲಾಸಿಗಲ್ಲ, ನಂದು ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿರೋದಕ್ಕೂ ಮಾಡಿದ್ದೀನಿ. ಸೊ ಎಸ್, 14 ಡೇಸ್ ಆದಮೇಲೂ ಡೈಲಿ ಹಾಕಿಲ್ಲ ಅಂದರೂ ಆಲ್ಟರ್ನೇಟ್ ಡೇಸ್, 2 days ಒನ್ಸ್ ಆ ಥರ ಹಾಕ್ತಾಯಿರ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಅಷ್ಟೇ. ಓಕೆ, ಬೈ, ಗುಡ್ ನೈಟ್, ಸಿ ಯು ಟುಮಾರೋ.